ಜನ ಮದ್ವೆ ಆಗ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾರೆ, ಆದ್ರೆ ಅದೇನೋ ಒಂದು ತೊಂದರೆಗಳು ಬಂದು ಮದ್ವೆ ಆಗೋದು ತುಂಬಾನೇ ಲೇಟ್ ಆಗತ್ತೆ. ಜೊತೆಗೆ ಕೆಲವೊಂದು ಸಮಸ್ಯೆಗಳು ಕೂಡ ಕಾಡತ್ತೆ. ಇನ್ನು ಮದ್ವೆ ಯೋಗ ಕೂಡಿ ಬರ್ಬೇಕು ಅಂದ್ರೆ ಶಾಸ್ತ್ರದ ಈ ಸುಲಭವಾದ ಪರಿಹಾರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ಹಾಗೆ ಬೇಗ ಮದ್ವೆ ಕೂಡ ಆಗತ್ತೆ ಅಂತ ಹೇಳ್ತಾರೆ ಕೆಲವು ಜ್ಯೋತಿಷಿಗಳು. ಅದರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮದ್ವೆ ಯೋಗ ಕೂಡಿ ಬರಲು ಸುಲಭವಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು. ಯಾರಿಗಾದ್ರೂ ಮದ್ವೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಮಾಂಗಲ್ಯ ದೋಷ ಅಥವಾ ಕುಜ ದೋಷ, ಸರ್ಪದೋಷ, ಕಾಳಸರ್ಪದೋಷ, 7ನೇ ಮನೆಯಲ್ಲಿ ಕುಜ, ಶನಿ, ಹೀಗೆ ಇವೆಲ್ಲವೂ ಕಾರಣಗಳು ಇರಬಹುದು. ನಾವು ಎಷ್ಟೇ ಹುಡುಗ ಅಥವಾ ಹುಡುಗಿಯರನ್ನ ಹುಡುಕಿದ್ರು ವರನಿಗೆ ತಕ್ಕ ವಧು, ವಧುವಿಗೆ ತಕ್ಕ ವರ ಸಿಗೋದಿಲ್ಲ. ಇವೆಲ್ಲ ಕಾರಣಗಳಿಂದಾಗಿನೇ ಮದುವೆ ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಹೀಗೆ ಮದುವೆ ಆಗದೆ ಕಂಕಣ ಭಾಗ್ಯ ಕೂಡಿ ಬರದೆ ಇರೋರು ಅನೇಕರು ಇದ್ದಾರೆ. ತಮ್ಮ ಕುಟುಂಬದವರು, ತಂದೆ ತಾಯಿರು ಕೂಡ ಮದುವೆ ಆದ್ರೆ ಸಾಕು, ವಯಸ್ಸು ಮೀರಿ ಹೋಗಿದೆ ಅಂತ ತಲೆ ಕೆಡಿಸ್ಕೊಂಡು ಆಗಾಗ ಮಾತಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕೆಲವು ಸರಳ ಪರಿಹಾರವನ್ನ ಅನುಸರಿಸಿ ಪಾಲಿಸಿ ನೋಡಿ. ಈ ಪರಿಹಾರಗಳಿಂದ ಖಂಡಿತ ಕಂಕಣ ಭಾಗ್ಯ ಕೂಡಿ ಬರಬಹುದು. ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ, ಕುಜದೋಷ ಅಂದ್ರೆ ತಮ್ಮ ಜನ್ಮ ಕುಂಡಲಿಯಲ್ಲಿ 2, 4, 6, 8ನೇ ಮನೆಯಲ್ಲಿ ಕುಜ ಇರ್ತಾನೆ. ಹೀಗಿರೋರು ಪ್ರತಿದಿನ ಸಾಯಂಕಾಲದ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ 3 ಬತ್ತಿಯಿಂದ ದೀಪಾರಾಧನೆ ಮಾಡಿ ಅಂಗಾರಕ ಸ್ತೋತ್ರ ಅಥವಾ ಜಪವನ್ನ ಮಾಡಿದ್ರೆ ಕುಜಗ್ರಹದ ದೋಷ ನಿವಾರಣೆಯಾಗತ್ತೆ. ಇನ್ನು ಶುಕ್ಲ ಪಕ್ಷದ ಮಂಗಳವಾರದ ದಿನ ಪ್ರಾರಂಭ ಮಾಡಿ 18 ವಾರಗಳು ಉಪವಾಸ ಮಾಡಬೇಕು. ಬೆಳಗ್ಗೆ ಉಪವಾಸ ಇದ್ದು ಸಾಯಂಕಾಲ ದೀಪಾರಾಧನೆ ಮಾಡಿ ನಂತರ ತೊಗರಿ ಬೇಳೆಯಲ್ಲಿ ಮಾಡಿದ ಪದಾರ್ಥವನ್ನ ತಿಂದ್ರೆ ತುಂಬಾನೇ ಒಳ್ಳೇದು. ಹೀಗೆ ಮಾಡಿದ್ರೆ ಕುಜದೋಷ ಬೇಗ ನಿವಾರಣೆಯಾಗತ್ತೆ. ಕುಜದೋಷ ನಿವಾರಣೆಯಾಗೋದ್ರಿಂದ ಮದುವೆ ಕೂಡ ಬೇಗ ಆಗತ್ತೆ. ಇನ್ನು ಸ್ತ್ರೀಯರು ಪ್ರತಿ ತಿಂಗಳಿನಲ್ಲಿ ಅವರ ಜನ್ಮ ನಕ್ಷತ್ರದ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಬೇಕು. ಇನ್ನು 4ನೇದಾಗಿ ದುರ್ಗಾದೇವಿಗೆ ಸಪ್ತಸ್ತುತಿ ಸ್ತೋತ್ರಗಳನ್ನ ಪಠಿಸುತ್ತಾ ಕುಂಕುಮಾರ್ಚನೆ ಮಾಡೋದ್ರಿಂದ ದೋಷ ನಿವಾರಣೆಯಾಗತ್ತೆ. ಇನ್ನು 5ನೇದಾಗಿ 18 ಮಂಗಳವಾರಗಳು ಗೌರಿ ದೇವಿಗೆ ಪೂಜೆ ಮಾಡಿ ಸುಮಂಗಲಿಯರಿಗೆ ಕೆಂಪು ಬಣ್ಣದ ವಸ್ತುಗಳನ್ನ, ಮಂಗಳಕರ ವಸ್ತುಗಳನ್ನ, ಮಣ್ಣಿನ ದೀಪಗಳು, ತಾಂಬೂಲವನ್ನ ನೀಡಿ ಅವರ ಆಶೀರ್ವಾದವನ್ನ ತಗೋಬೇಕು. ಹಾಗೆ ತೊಗರಿ ಬೇಳೆ ಮತ್ತು ತುಪ್ಪದಿಂದ ಮಾಡಿದ ಆಹಾರವನ್ನ ಸುಮಂಗಲಿಯರಿಗೆ ಭೋಜನವಾಗಿ ನೀಡಿದ್ರೆ ದೋಷಗಳು ದೂರವಾಗತ್ತೆ ಅಂತ ಕೂಡ ಹೇಳಲಾಗತ್ತೆ. ಇದರ ಜೊತೆಗೆ ಪ್ರತಿ ಮಂಗಳವಾರ 6 ಬಾಳೆ ಎಲೆಗಳ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ತುಪ್ಪದ ದೀಪ ಹಚ್ಚಿ ದೀಪಾರಾಧನೆ ಮಾಡಿ ಪೂಜೆ ಮಾಡಬೇಕು. ಸ್ಕಂದ ಕವಚ ಪಾರಾಯಣ ಮಾಡಿ ಆರಾಧಿಸಿದ್ರೆ ದೋಷದಿಂದ ವಿಮುಕ್ತಿ ಹೊಂದಬಹುದು. ಹೀಗೆ ಈ ಪೂಜೆಯನ್ನ 18 ಮಂಗಳವಾರ ಮಾಡಬೇಕು. ಇನ್ನು ಪ್ರತಿದಿನ ರಾತ್ರಿ ನೀವು ಮಲಗುವಾಗ ತಾಮ್ರದ ಚೊಂಬಿನಲ್ಲಿ ನೀರನ್ನ ತಲೆಯ ಹತ್ತಿರ ಇಟ್ಕೊಂಡು ಮಲಗಬೇಕು. ನಂತರ ಮರುದಿನ ಬೆಳಗಿನ ಜಾವ ಆ ನೀರನ್ನ ಗಿಡಗಳಿಗೆ ಹಾಕಬೇಕು. ಇನ್ನು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಕೆಲವರಿಗೆ ಬಾಯಾರಿಕೆ ಆದಾಗ ಕೆಲವು ಜಾಗಗಳಲ್ಲಿ ಕುಡಿಯಲು ನೀರನ್ನ ಮಡಿಕೆಯಲ್ಲಿ ಇಟ್ರೆ ತುಂಬಾನೇ ಒಳ್ಳೇದು. ಇನ್ನು ಪ್ರತಿ ಗುರುವಾರ ಹಸುವಿಗೆ ಸಿಹಿ ಚಪಾತಿಯನ್ನ ಆಹಾರವಾಗಿ ನೀಡಿ ಹಾಗೂ ದೇವಸ್ಥಾನದಲ್ಲಿ ಸಿಹಿ ಚಪಾತಿಯನ್ನ ಪ್ರಸಾದವಾಗಿ ಹಂಚಿದ್ರೆ ತುಂಬಾನೇ ಒಳ್ಳೇದು. ಇದರ ಜೊತೆಗೆ ಕೇಸರಿ ಮಿಶ್ರಣ ಮಾಡಿದ ಹಾಲನ್ನ ಬಳಸಿ ತಿಲಕವಾಗಿ ಹಣೆಯ ಮೇಲೆ ಧರಿಸಿದ್ರೆ ಕೂಡ ತುಂಬಾನೇ ಒಳ್ಳೇದಾಗತ್ತಂತೆ. ಇನ್ನು ಕೆಂಪು ಬಣ್ಣದ ಕರವಸ್ತ್ರವನ್ನ ನಮ್ಮ ಹತ್ರ ಯಾವಾಗ್ಲೂ ಇಟ್ಕೋಬೇಕು. ಯಾಕಂದ್ರೆ ಕೆಂಪು ಅಥವಾ ಕೇಸರಿ ಬಣ್ಣ ಕುಜನ ಬಣ್ಣ. ಇನ್ನು ಅಹಂಕಾರ